ರಾಧಿಕಾ, ಎಲ್ಲಿದ್ಯಾ ನೀನು? ಅದು ಅದು ನಾನೇ ಹೇಳಾ? ಇವಾಗ ನೀನ್ ಚಿರು ಜೊತೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಹೋಗಿದ್ಯಾ ತಾನೆ? ಏನಪ್ಪಾ ಇದು, ನಾನೇನು ಇನ್ಫಾರ್ಮ್ ಮಾಡ್ದೆ ಇವಳಿಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದೀಯಾ? ನಿನ್ನ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ರಾಧಿಕಾ. ಚಿರು ನಾನು ನಿನ್ನಿಂದ ಬಿಟ್ಟಿರೋಕ್ಕಾಗಲ್ಲ, ಬೇರೆಯವ್ರಿಗೆ ಬಿಟ್ಕೊಡಕ್ಕೂ ಆಗಲ್ಲ. ಅವ್ನು ಯಾರೋ ಭವಿಷ್ಯ ಹೇಳಿದ್ದನ್ನ ತಿಪ್ಪೆಗೆ ಬಿಸಾಕಿ ಚಿರು ಜೊತೆ ಫೋಟೋಶೂಟ್ಗೆ ಕ್ಯೂಟಾಗಿ ಫೋಸ್ ಕೊಡು. ಸೌಮ್ಯ, ಅದು ನಿನ್ ಭಯ ಏನು ಅಂತ ನನಗೂ ಅರ್ಥ ಆಗುತ್ತೆ ರಾಧಿಕಾ. ಅದನ್ನೇ ತಲೆಯಿಂದ ತೆಗ್ದಾಕು ಅಂತ ಹೇಳ್ತಿರೋದು. ನೀನ್ ಭಯ ಪಡೋದಲ್ದೆ ಚಿರುಗೂ ಕಷ್ಟ ಕೊಡ್ಬೇಡ. ನೋಡ್ ರಾಧಿಕಾ, ಈ ಜಗತ್ತಲ್ಲಿ ಯಾರು ಕೂಡ ಪ್ರಾಣದಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋ ಹುಡುಗನ್ನ ಬೇರೆಯವ್ರಿಗೆ ಬಿಟ್ಕೊಡಕ್ ರೆಡಿ ಇರಲ್ಲ. ನೀನ್ ಟ್ರೈ ಮಾಡ್ದೆ, ಆದ್ರೆ ಆಗ್ಲಿಲ್ಲ. ಯಾಕೆ ಅಂದ್ರೆ ನಿಂದ್ ಪರಿಶುದ್ಧವಾದ ಪ್ರೀತಿ, ಅದೇ ರೀತಿ ಚಿರು ಪ್ರೀತಿನೂ ಪ್ರಾಮಾಣಿಕವಾದದ್ದು. ನಾನೊಂದ್ ಹೇಳ, ಇವತ್ತು ಆ ದೀಪಿಕಾ ಚಿರು ನನ್ನ ಹುಡುಗ ಅಂತ ಅನ್ಕೊಂಡ್ ಚಿರು ಜೊತೆ ಅಡ್ವಾಂಟೇಜ್ ತಗೊಳಕ್ ನೋಡ್ತಾಳೆ. ಆದ್ರೆ ನಿನಗೆ ಅದನ್ನ ಸಹಿಸ್ಕೊಳಕ್ ಆಗಲ್ಲ. ಯಾಕಂದ್ರೆ ನೀನ್ ಚಿರುನ್ ಮನ್ಸಾರೆ ಪ್ರೀತಿಸ್ತಿದೀಯಾ. ನಿನಗೆ ಆ ದೀಪಿಕಾ ಮೇಲೆ ಕೋಪ ಬರುತ್ತೆ. ನೀನೇ ನಿನ್ ಕೋಪನ್ ಕಂಟ್ರೋಲ್ ಮಾಡಿದ್ರು ನಿನ್ ಪ್ರೀತಿ ನಿನ್ನನ್ ಸುಮ್ನೆ ಇರೋಕ್ ಬಿಡಲ್ಲ. ಯಾರನ್ನ ಕೇಳ್ ನಮ್ ಹುಡುಗನ್ ಮೇಲೆ ಕೈ ಇಟ್ಟಿದ್ಯಾ ಅಂತ ದೀಪಿಕನ್ ಕಪಾಳಕ್ ಬಾರಿಸ್ತೀಯ, ನೋಡ್ತಾ ಇರು. ಯಾರೇ ತಡೆದ್ರು ಚಿರುನ್ ಮದ್ವೆ ಆಗೋದ್ ನಾನೇ. ಈ ಜನ್ಮಕ್ಕಷ್ಟೇ ಅಲ್ಲ, ಎಷ್ಟೇ ಜನ್ಮ ಬಂದ್ರು ಚಿರುನೇ ನನ್ ಗಂಡ. ಬೇರೆಯವ್ರ ಗಂಡನ ಮೇಲೆ ಆಸೆ ಇಟ್ಕೋಬೇಡ ಅಂತ ಧೈರ್ಯವಾಗಿ ಹೇಳ್ತೀಯ, ನೋಡ್ತಾ ಇರು. ನೀನ್ ಚಿರು ಜೊತೆ ಕ್ಲೋಸ್ ಆಗಿ ಮೂವ್ ಆಗ್ತಿರೋದು ನನಗಿಷ್ಟ ಆಗ್ತಿಲ್ಲ ಅಂತ ಅವಳು ಮುಖಕ್ಕೆ ಕೊಡ್ದಂಗೆ ಹೇಳ್ತೀಯ. ಇದ್ಯಾವುದೂ ಅಲ್ಲಿ ನಡಿಲಿಲ್ಲ ಅಂದ್ರೆ ನಾನೇ ಹೇಳ್ತೀನಿ ನಿನ್ ಚಿರುಯಿಂದ ದೂರ ಇರು ಅಂತ. ಅಕಸ್ಮಾತ್ ನಿನಗ್ ಕೋಪ ಬಂದ್ರೆ, ಅಕಸ್ಮಾತ್ ಅಲ್ಲ, ನಿನಗ್ ಖಂಡಿತ ಕೋಪ ಬರುತ್ತೆ. ನೀನ್ ಚಿರುನ್ ದೂರ ಮಾಡಲ್ಲ, ಯಾಕೆಂದ್ರೆ ಅವ್ರು ನಿನ್ನೊಳಗ್ ಸಂಪೂರ್ಣವಾಗಿ ಬೆರ್ತೋಗಿದ್ದಾರೆ. ಬೇಕಾದ್ರೆ ನೀನೇ ಟೆಸ್ಟ್ ಮಾಡಿ ನೋಡು. ಸರಿ, ನಾನು ಫೋನ್ ಇಡ್ತೀನಿ ರಾಧಿಕಾ. ಇಷ್ಟ ದಿನ ನೀನು ಸ್ಯಾರಿಲ್ ಮಾತ್ರ ತುಂಬಾ ಚೆನ್ನಾಗಿ ಕಾಣ್ತೀಯ ಅಂತ ಅನ್ಕೊಂಡಿದ್ದೆ, ಆದ್ರೆ ವೆಸ್ಟರ್ನ್ ಡ್ರೆಸ್ ಅಲ್ಲೂ ಸಖತ್ತಾಗಿ ಕಾಣಿಸ್ತೀಯ ಅಂತ ಇವತ್ತೇ ಗೊತ್ತಾಗಿದ್ದು. ಒಳ್ಳೆ ರಾಜ್ಕುಮಾರಿ ತರ ಕಾಣಿಸ್ತಾ ಇದ್ಯಾ. ಭಾವನ್ ನೋಡು, ಹೇಗ್ ನಿನ್ನ ತಿನ್ನೋ ತರ ನೋಡ್ತಿದ್ದಾರೆ ಅಂತ. ಈಗ ಅವ್ರ ಎದುರುಗೆ ಗಿಟಾರು ಟಿನ್ 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 ಅಂತಿರುತ್ತೆ. ಬೇಗ ಹೋಗಿ ಅವ್ರ ಪಕ್ಕ ನಿಂತ್ಕೋ ಅಕ್ಕ. ಆ ಗಿಟಾರ್ನ ಅದಕ್ಕೆ ಒಂದ್ ಲವ್ ಸಾಂಗ್ ಬರ್ಲಿ. ಯಾಕೆ ನಾಚ್ಕೋತಿದ್ಯಾ? ಹೋಗಕ್ಕ. ರಾಧಿಕಾ ಬಾ, ಸನ್ಲೈಟ್ ಕಡಿಮೆ ಆದ್ರೆ ಫೋಟೋಸ್ ಚೆನ್ನಾಗಿ ಬರಲ್ಲ. ಅಕ್ಕ, ಇನ್ನೂ ಏನ್ ಯೋಚನೆ ಮಾಡ್ತಿದ್ಯಾ? ಭಾವನ್ ಏನ್ ಫಸ್ಟ್ ಟೈಮ್ ನೋಡ್ತಿದ್ಯಾ ನಾಚ್ಕೊಳಕ್ಕೆ? ಹೋಗಕ್ಕ, ಭಾವನ್ ಪಕ್ಕ ನಿಂತ್ಕೋ. ನೀವಿಬ್ರು ಮದ್ವೆ ಆಗೋರು. ಭಾವ, ನೀವಾದ್ರೂ ಹೇಳಿ. ಬಾ ರಾಧಿಕಾ. ನನ್ನನ್ ಮೀರಿ ಅವಳು ಏನ್ ಮಾಡಕ್ ಆಗಲ್ಲ ಚಿರು. ನೀನ್ ಹೀಗ್ ಪೋಸ್ ಮಾಡೋದೆಲ್ಲ ವೇಸ್ಟ್. ಅಕ್ಕ,
ಇನ್ನು ಯಾಕೆ ಹೀಗ್ ನಿಂತಿದ್ಯಾ? ನೋಡು, ನಿಂಗೋಸ್ಕರ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಒಳ್ಳೊಳ್ಳೆ ಪೋಸಸ್ ಡೌನ್ಲೋಡ್ ಮಾಡಿದೀನಿ. ಇನ್ನು ತುಂಬಾ ಫೋಟೋಸ್ ತಗೋಬೇಕಕ್ಕ. ಅದಕ್ ನೀನ್ ಕೋಆಪರೇಟ್ ಮಾಡ್ಬೇಕು. ಬಾ ಮೊದ್ಲು, ಬಾ ನಿಂತ್ಕೋ. ಬಾವಾ ಬನ್ನಿ. ನೀವ್ ಹಾಗೆ ಮಾಡಿ, ನಾನ್ ಪೋಸಸ್ ತೋರಿಸ್ತೀನಿ, ನೀವ್ ಪೋಸ್ ಮಾಡಿ. ಇದ್ ನೋಡಿ, ಚೆನ್ನಾಗಿದೆ ಅಲ್ಲ? ಇದ್ ಚೆನ್ನಾಗಿದೆ. ಹಾ ಅಕ್ಕ, ಹೀಗೆ ಪೋಸ್ ಮಾಡ್ಬೇಕು, ಸರಿನಾ? ಸರಿ, ರೆಡಿನಾ? ಹಾ ಅಕ್ಕ, ಕೈ ಹಿಡ್ಕೋ. ಹಾ ನಿಂತ್ಕೋ. ಅಕ್ಕ ಸ್ಮೈಲ್ ಮಾಡಕ್ಕ. ಬಾವನ್ ಮೇಲ್ ಕೈ ಇಡು, ಬಾವನ್ ಕಣ್ಣೋಡು. ಅಕ್ಕ, ಯಾಕಕ್ಕ ಇಷ್ಟು ಡಿಸಪಾಯಿಂಟ್ ಮಾಡ್ತಿದ್ಯಾ? ರಮ್ಯಾ, ಹೀಗೆ ಮಾತಾಡ್ತಾ ಇದ್ರೆ ಟೈಮ್ ವೇಸ್ಟ್ ಆಗತ್ತೆ. ರಾಧಿಕಂಗೆ ಪೋಸ್ಗಳು ಕೊಡೋದಕ್ಕೆ ಗೊತ್ತಾಗ್ತಾ ಇಲ್ವೇನೋ, ನಾನು ಅವ್ರಿಗೆ ಹೇಳ್ಕೊಡ್ತೀನಿ. ಅದನ್ನ ಅವರು ಫಾಲೋ ಮಾಡಿದ್ರೆ ಸಾಕು. ಶೇಖರ್, ರಾಧಿಕಾ ಸ್ವಲ್ಪ ಈ ಕಡೆ ಬನ್ನಿ. ಅಜಯ್, ರೆಡಿ ಅಲ್ವಾ? ಚಿರು, ನಾನು ಹೇಳೋ ಥರ ಪೋಸ್ ಮಾಡಿ. ತಿರ್ಗಿ ಈ ಕಡೆ. ಅಕ್ಕ, ಇವ್ರು ಯಾಕಕ್ಕ ಶಿವಪೂಜೆಲ್ ಕರಡಿ ಬಿಟ್ಟ ಹಾಗೆ ನಿಮ್ ಮಧ್ಯ ಮೂಗ್ ತೋರಿಸ್ತಿದ್ದಾರೆ? ಚಿರು, ನಿಮ್ ಕೈನ ನನ್ ಸೊಂಟದ ಮೇಲೆ ಇಡಿ. ಹಲೋ ಹಲೋ, ಒಂದ್ ನಿಮಿಷ. ಏನ್ ಮಾಡ್ತಿದ್ದೀರಾ ನೀವು? ಚಿರು, ಇದನ್ನ ಪರ್ಸ್ನಲ್ ಆಗಿ ತಗೋಬೇಡಿ. ನಾನ್ ರಾಧಿಕಂಗೆ ಪೋಸ್ ಕೊಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೇಡಮ್, ನಿಮ್ಗೆ ಪೋಸ್ ಹೇಳ್ಕೊಡಕ್ಕೆ ಯಾರಾದ್ರೂ ಒಬ್ರು ಬೇಕು ತಾನೆ? ಅದಕ್ ನಾನಿದ್ದೀನಿ. ಹೇಗ್ ನಿಂತ್ಕೋಬೇಕು? ಹೀಗ ಹೀಗ ಹೀಗ? ರಮ್ಯಾ, ನಾವ್ ಯಾವ ಕಾಲದಲ್ಲಿದ್ದೀವಿ ಅಂತ ಗೊತ್ತು ತಾನೆ? ಸ್ವಲ್ಪ ಬ್ರಾಡ್ ಮೈಂಡೆಡ್ ಆಗಿ ಯೋಚನೆ ಮಾಡು. ರಮ್ಯಾ, ಬಾ ಪುಟ್ಟ, ಅವರೇ ಹೇಳ್ಕೊಡ್ಲಿ. ಅಕ್ಕ, ಅದ ಹಾಗಲ್ಲ ಅಕ್ಕ. ಹೋಗ್ಲಿ ಬಿಡು. ಸೂಪರ್ ರಾಧಿಕಾ, ನಿನ್ನಲ್ಲಿರೋ ಈ ಸ್ಪೋರ್ಟಿವ್ನೆಸ್ ನಂಗೆ ತುಂಬಾ ಇಷ್ಟ ಆಗಿದ್ದು. ಚಿರು, ಬನ್ನಿ. ನಿಲ್ಸಿ, ಇದನ್ನೆಲ್ಲ ಯಾಕೆ ಕ್ಲಿಕ್ ಮಾಡ್ತಿದ್ದೀರಾ? ಅವ್ರು ಜಸ್ಟ್ ಪೋಸ್ ಹೇಳ್ಕೊಡ್ತಿದ್ದಾರೆ ಅಷ್ಟೇ. ಇದು ರಿಹರ್ಸಲ್, ಇದನ್ನ ತೆಗಿಬೇಡಿ. ಮೇಡಮ್, ಇದು ನಮ್ಮ ಕ್ಲೈಂಟ್ಗಳಿಗೆ ಫೋಟೋಗಳನ್ನ ತೋರಿಸ್ಬೇಕು ಅಂತ ತೆಗಿತಾ ಇದೀನಿ ಅಷ್ಟೇ. ಅದೆಲ್ಲ ಏನು ಬೇಡ. ನೀವು ನಮ್ಮ ಅಕ್ಕ ಬಾವ ಪೋಸ್ ಕೊಡೋದನ್ನೇ ರೆಫರೆನ್ಸ್ ಕೊಡಿ. ಹಾ